ಎಂತ ದೇಶ ಏನಾಗೋಯ್ತು? ಹಣ ಬಲದಿಂದ ರಾಜಕೀಯ ಗದ್ದುಗೆ ನೇರಿ ಈ ದೇಶಕ್ಕೆ ಕೋಮುಗಲಭೆಯನ್ನ ತುರುಕಿನ ಹಚ್ಚಿದ ಕಜ್ಜಿ ನಾಯಿಗಳು, ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಟ್ಟು ಕಾಶ್ಮೀರದಲ್ಲಿ ರಕ್ತದ ಕೋಣೆ ಹರಿಸಿರೋ ಕಂತ್ರಿ ನಾಯಿಗಳು ಒಂದು ಕಡೆ, ಖಾಸಗೀಕರಣ ಅನ್ನೋ ಹೆಸರಲ್ಲಿ ಭಾರತವನ್ನು ಬೇರೆಯವರಿಗೆ ಮಾರಲು ಹೊರಟಿರೋ ನೀತಿ ಕೆಟ್ಟ ನಾಯಿಗಳು ಒಂದು ಕಡೆ, ಅಕ್ರಮ ಮದ್ಯ ಮಾರಾಟ ಮಾಡಿ ಕಳ್ಳ ಬಟ್ಟೆಯ ವಿಷವನ್ನು ಅಮಾಯಕರಿಗೆ ಕೊಟ್ಟು ಮುತ್ತೈದೆಯರನ್ನ ಮುಂಡೆಗಾಗಿಸೋ ತಾಯಿಗಂಡ ಒಂದು ಕಡೆ, ಜಗತ್ತಿಗೆ ಪಿತಾಮಹ ನೆನೆಸಿದ ಆ ಮಹಾತ್ಮನಿಗೂ ಪಾಪಾತ್ಮನ ಪಟ್ಟ ಕಟ್ಟಲು ಹಾಡೋ ಪಾತಕಿಗಳ ಒಂದು ಕಡೆ, ಗಾಂಧೀಜಿಯನ್ನು ಗುಂಡಿಟ್ಟುಕೊಂಡ ಆ ಗೋಡ್ಸೆಯನ್ನೇ ಜಗದ್ಗುರು ಅಂತ ಬಿಂಬಿಸಲು ಹೊರಟಿರೋ ಒಂದು ಕಡೆ, ಇಂಥ ಪಾಪಿಗಳ ಪಾಪ ಕಟ್ಟಿನಿಂದಾಗಿ ಪ್ರಚಂಡ ಪ್ರಪಂಚ ಯಾವುದು ಮುಖ ಯಾವುದು ಮೃದುವಾದ ವಿಶ್ವಾಸ ಅನ್ನೋ ಸೇತುವೆ ನೆಡಬೇಕಾದ್ರೆ ಸಾವಿನ ಭಯ ಯಾವತ್ತೂ ಇರಬಾರ್ದು. ಈ ಕಾಕಿಗೆ ಈ ಕನ್ನಡಾಂಬಿಯ ರಕ್ಷಣೆ ನೀಡುತ್ತಿರುವಾಗ ಸೋಲು ಬಂದ್ರೆ ಶಿಕ್ಷೆ ಅಲ್ಲ, ಆ ಕ್ಷಣದಿಂದ ಪ್ರಾರಂಭ ಭಗವಂತನ ಶ್ರೀರಕ್ಷೆ. ಈ ಏಕಲವ್ಯ ಗುರಿ ಗುರುವನ್ನಿಟ್ಕೊಂಡು ಹೋರಾಡೋದು, ಗುರುಗಳಿಂದ ಹೊರಬಡುದು, ಈ ಕಾಕಿ ಕಾಚನ ತಟ್ಟು ಅಕ್ಕಳಕ್ಕೆ ಕಾಲಿಟ್ಟಾರೆ ಈ ಎಕ್ಸೈಸ್ ಇನ್ಸ್ಪೆಕ್ಟರ್ ಏಕಲವ್ಯ. ಏನಂಜುಂಡೇಶ್ವರ, ನೀನೊಬ್ಬ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡಿ ಇಲ್ಲಿಗಲ್ ಎಕ್ಸ್ಪ್ರೆಷನ್ ಕ್ರಿಯೇಟ್ ಮಾಡಿ ನಾನ್ ಅಮೆರಿಕಿದೀಯಾ? ಈ ಏಕಲವ್ಯ ಎಂಟ್ರಿ ಕೊಟ್ಟಾಯ್ತಾ? ಕಾಂಪ್ರಮೈಸ್ ಅನ್ನೋ ಮಾತೇ ಇಲ್ಲ, ಆನ್ ದ ಸ್ಪಾಟ್. ದೇಶ ಪ್ರೇಮಿಗಳಿಗೆ ತಲೆ ಬಾಗುವುದು ಗೊತ್ತು, ದೇಶದ್ರೋಹಿಗಳು ತಲೆ ಏಕಲವ್ಯ. ರಾಜಕೀಯದವರು ವೇದಾನು ಕೇಳಲ್ಲ, ಸ್ಮಗ್ಲರ್ಗಳ ಗುಂಡಿನ ನಾಡು ಕೇಳಲ್ಲ, ದುಷ್ಟ ಶಕ್ತಿಗಳ ಹೋರಾಟ ಮಾಡೋ ಕವ್ಯ ಏಕಲವ್ಯ, ಎಕ್ಸೈಸ್ ಇನ್ಸ್ಪೆಕ್ಟರ್ ಏಕಲವ್ಯ. ಮಹಾಭಾರತ ಏಕಲವ್ಯನಿಗೆ ಮಾತ್ರ ಶಬ್ದವೇದಿ ವಿದ್ಯೆ ಗೊತ್ತು ಅಂತ ಹೇಳಿದೆ, ಬಟ್ ಆ ಏಕಲವ್ಯನಿಗಿಂತ ಖತರ್ನಾಕ್ ಆಫೀಸರ್ ನೀವು. ಲೈಕ್ ಇಟ್. ನಂಜುಂಡೇಶ್ವರ, ಶಾಕ್ ಆಯ್ತಾ? ಆಗ್ಬೇಕು, ಆಗಿರ್ಲೇಬೇಕು. ನನಗೆ ಪ್ರಮೋಷನ್ ಕೊಟ್ಟಿದ್ದು ನನ್ನ ಡಿಪಾರ್ಟ್ಮೆಂಟ್ ಆದ್ರೆ ಈ ಊರಿಗೆ ಪೋಸ್ಟಿಂಗ್ ಹಾಕಿಸಿಕೊಂಡಿದ್ದು ನಾನು. ಇದು ನನ್ನವರು, ನನ್ನ ಏರಿಯಾ. ಈಗೇನ್ ಮಾಡ್ತೀಯ? ನಾನು ಇಲ್ಲಿಗೆ ಬಂದಿರೋದು ನಿನ್ನೊಂದಿಗೆ ಲಗೋರಿ ಆಟ ಆಡೋಕ್ಕಲ್ಲ ಮಗನೇ, ನೀನು ಮಾಡುವ ಅಕ್ರಮ ವ್ಯವಹಾರಗಳ ವಿರುದ್ಧ ಬುಗುರಿ ಆಟ ಆಡಲು. ನೀನು ಯಾವ ಆಟ ಆಡಿದ್ರು ತರಾತರದ ಮೇಲೆ ತಲೆ ಉರುಳುವುದು ನಮ್ಮದಲ್ಲ, ನಿನ್ನದು. ಕೊಟ್ಟಿಳಿಸೋ ನಿನ್ನಂತ ಬಿಟ್ಟಿ ನನ್ನ ಮಕ್ಕಳು ಒಬ್ಬೊಬ್ರು ಅಡ್ಡಾನಿದ್ರು ತಡಿಸೋ ದಿಟ್ಟು ತಂದ ಗಂಡುಗಳಿಗಳ ಏಕಲವ್ಯ. ಜೀವಕ್ಕಾಗಿ ಕನ್ನಡಾಂಬಿಯನ್ನ ಅನ್ನ ಹಾಕುವ ಮುಂದೆ ಮಕ್ಕಳ ಕೈಗೊಪ್ಪಿಸೋ ತಾನೇ ನಾನಲ್ಲ. ನೀನು ಅಷ್ಟು ಸುಲಭವಾಗಿ ಸಾಯೋನಲ್ಲ. ನಿನ್ನ ಈ ದುರ್ಜಟ ಬಂದು ನಾನಿನ್ನ ಬಿಡಲ್ಲ ಕಣ, ಬಿಡಲ್ಲ. ನೀನು ಬಾಬಕಾರಿ ಗೊತ್ತಿದ್ದಾಗಿ ಮಾಡ್ತಾ ಇರೋದೇನು? ಅಕ್ರಮ ಸ್ತ್ರೀ ಮತ್ತು ನಕಲಿ ಮದ್ಯನ ತಯಾರು ಮಾಡಿ ಡೂಪ್ಲಿಕೇಟ್ ಲೇಬಲ್ ಅನ್ನು ಹಚ್ಚಿ ಮಿಲಿಟರಿ ಮದ್ಯ ಅಂತ ಆಂಧ್ರ ತಮಿಳುನಾಡಿಗೆ ಸಪ್ಲೈ ಮಾಡ್ತಾ ಇರೋದು ನಮ್ಮ ಡಿಪಾರ್ಟ್ಮೆಂಟ್ಗೆ ಚೆನ್ನಾಗಿ ಗೊತ್ತು. ಲುಕ್ ಏಕಲವ್ಯ, ಇಷ್ಟು ಹೊಸ ಅಡವಿಯಲ್ಲಿ ನಾನು ಹಾಕಿದ ಅಡಿಪಾಯವನ್ನ ಅನುಗಾಡಿಸಲು ಸಾಧ್ಯ, ಅದೆಂದಿಗೂ ಸಾಧ್ಯವಿಲ್ಲ. ಮುಚ್ಕೊಂಡು ಹೋಗ್ತಾ ಇರುವಂತಿದ್ದೆ. ಬಟ್ 8 years back
ನಿನ್ನ ಹೊಟ್ಟೆ ಮೇಲೆ ದಾಳಿ ಮಾಡಿದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅವರ ಸಿಬ್ಬಂದಿನ ಅಮಾನವಾಗಿ ಕೊಂದು ಹಾಕ್ಬಿಟ್ಟೆ. ಅದು ಮುಗಿದು ಹೋದ ಕಥೆ. ಅಷ್ಟೇ ಅಲ್ಲ, ಆ ಚಂದ್ರಮುಖಿ ನೀನು ಮಾಡ್ತಿರೋ ಕಚಡ ದಂಧೆ ಬಗ್ಗೆ ಡಿಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ ಚಂದ್ರಮುಖಿ ತಂದೆ ಕಾಲನ್ನೇ ಕತ್ತರಿಸಾಕ್ಬಿಟ್ಟೆ. ಅದನ್ನು ಸಂಹಾರ ಮಾಡಲು ಶ್ರೀಕೃಷ್ಣನಾಗಿ ಬಂದೆಯಾ? ಶ್ರೀಕೃಷ್ಣನ ಕೈಯಲ್ಲಿ ಕೌಮೋದಕಿ ಎಂಬ ಗದೆ ಇತ್ತು, ಸಾರಂಗ ಎಂಬ ಬಿಲ್ಲಿತ್ತು, ಸುದರ್ಶನ ಎಂಬ ಚಕ್ರವಿತ್ತು. ಆದ್ರೆ ನಿನ್ನಲ್ಲಿ ಯಾವ ಗಂಟೆ ಜಾಗಟೆ ಸರ್ಕಾರ ಕೊಟ್ಟೋ ಕಾಕಿ ಅನ್ನೋ ಕವಚವೇ ನನಗ ಅಸ್ತ್ರ. ನಂಜುಂಡೇಶ್ವರ, ಅಷ್ಟು ಸುಲಭವಾಗಿ ಸಾಯ ನೀನಲ್ಲ. ಈ ಸತ್ಯ, ನ್ಯಾಯ, ನೀತಿ, ಧರ್ಮ, ನಿಯತ್ತು ಅನ್ನೋ ಈ ಪಂಚಭೂತಗಳ ಮುಷ್ಟಿ ಕಟ್ಟಿ ಹೊಡೆದ ಮಗನೇ ನೀನು ಧೂಳಾಗೋಗ್ತೀಯ. ನಿನ್ನ ಸಾವು ಡಿಫರೆಂಟ್ ಆಗಿಲ್ಲ ಅಂತಾರೆ ಡಿಪಾರ್ಟ್ಮೆಂಟ್ ಅವರು ನನ್ನ ನಿನಗೆ ಕಳಿಸೋರೋದು. ವಾಟ್ ನೆಕ್ಸ್ಟ್ ಮಿಸ್ಟರ್ ನಂಜುಂಡೇಶ್ವರ, ವಾಟ್ ನೆಕ್ಸ್ಟ್? ನಾನು ಈ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋದು ಗಾಳಿ ಪಟ ಬಿಡೋಕಲ್ಲ, ಧೂಳಿ ಪಟ ಮಾಡೋಕೆ. ಇನ್ನ ಅಂತ್ಯ ಅಂತ್ಯ, ಈ ಏಕಲವ್ಯನ ಯುಗಾಂತ್ಯ. ಕೆಳಗೆ ಅಮರ ಸರ್ಪಗಳೊಂದಿಗೆ ಸರಸ ಮಾಡಿದ ಹುಲಿ ಹೆಮ್ಮಲಿ ಅಗ್ನಿ ಪಂಜರ ಸೃಷ್ಟಿಸಿದ ಸಿಡಿದೆದ್ದ ಸಿಂಹಾದ್ರಿ, ತೊರೆಗಳ ಎದುರಲ್ಲಿ ನಡುಕ ಹುಟ್ಟಿಸಿದ ಬಹದ್ದೂರ್ ಹುಲಿ, ದುರ್ಗದ ತೊರೆಗಳ ವಿರುದ್ಧ ಸಿಡಿದ ನಾಗ. ಆ ನಾಗನಿಗೆ ಅಂಜಿದಿರೋ ಈ ಏಕಲವ್ಯ ನಿನ್ನ ಈ ತಗಡು ಬಂದೂಕಿಗೆ ಹೆರುತ್ತೇನೆ. ದಟ್ ಈಸ್ ನೆವರ್. ನನ್ನ ಸರ್ವಿಸ್ ನಲ್ಲಿ ಇಲ್ಲಿವರೆಗೆ 150 ಕಡೆ ರೈಡ್ ಮಾಡಿದ್ದೀನಿ, 110 ವೆಹಿಕಲ್ ಸೀಸ್ ಮಾಡಿದ್ದೀನಿ, 109 ಸ್ಮಗ್ಲರ್ಗಳ ಮೇಲೆ FIR ಹಾಕ್ಸಿದ್ದೀನಿ. ನಿನ್ನಂತ ತಟ್ಟಿ ರಾಯರಿಗೆಲ್ಲ ಚಟ್ಟ ಕಟ್ಟೋದೇ ಚೆನ್ನಾಗಿ ಗೊತ್ತು. ಈ ತುಕ್ಕಿದ್ರ ಬಂದು ತಿಳ್ಕೊಂಡು ಎಷ್ಟು ನಿಗ್ರಹಿಯ ನಿನಗೆ ಇಷ್ಟೊಂದು ದಿಮಾಕ, ಅಷ್ಟೊಂದು ಡೈಲಾಗ್ ಹೇಳ್ತೀನಿ ಕೇಳಿಸ್ಕೊ. ಭಾಗ್ಯವಿಧಾತ ಎಂಟ್ರಿ ಕೊಟ್ರೆ ನಿನ್ನ ಮನೆಯಲ್ಲಿ ನಿಲ್ಲಿಸೋದು ಶಾಂತಿ. ಈ ಯಮದೂತ ಎಂಟ್ರಿ ಕೊಟ್ರೆ ನಿನ್ನ ಬದುಕು ಓಂ ಶಾಂತಿ. ಮತ್ತೆ ಬರ್ತೀನಿ. ಇದು ಅಂತ್ಯ ಅಲ್ಲ, ಆರಂಭ. ಆರಂಭ, ಆತಂಕವನ್ನು ಆರಂಭದಲ್ಲಿ ಅಂತ್ಯಗೊಳಿಸಿದ ಸಿಡಿಲ ಮರಿ ಏಕಲವ್ಯ ಅಂದು ಸಮುದ್ರ ಮಧ್ಯದಲ್ಲಿ ಉದ್ಭವಿಸಿದ ಹಾಲಹಲವನ ಕುಡಿದು ನಂಜುಂಡೇಶ್ವರನಾದ ಪರಮೇಶ್ವರ ಭಟ್ ಇಂದು ಈ ಲೋಕಕ್ಕೆ ಬಟ್ಟಿ ಸರಾಜನ ವಿಷಾನ ಕೊಟ್ಟು ದೇಶದ್ರೋಹಿ ನಂಜುಂಡೇಶ್ವರನಾಗಿ ಮೆರೆದಿದೀಯ. ನಂಜುಂಡೇಶ್ವರ, ನಿನ್ನಂತ ಶಾಲೆ ನನ್ನ ಮಕ್ಕಳಿಗೆಲ್ಲ ಶವ ಸಂಸ್ಕಾರ ಮಾಡೋದು ನನಗ್ ಗೊತ್ತಲೇ. ಈ ನಾಡಿಗೆ ದ್ರೋಹ ಬಗೆದ್ರೆ ಖಂಡಿತ ಬಿಡಲ್ಲ. ಏಕಲವ್ಯ.